ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹೇಳ್ತಾರೆ ಈ ಮೂವಿಗೆ ನಾನು ಅದು ಕೊಡಬೇಕು ಇದು ಕೊಡಬೇಕು, ಬಟ್ ಈ ಮೂವಿಯಿಂದ ನಾನು ಬರ್ಡನ್ ಆಫ್ ಎಕ್ಸ್ಪೀರಿಯನ್ಸ್ ತೊಗೊತಾ ಇದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೆಲ್ವರಾಜ್ ಸರ್ ಈಸ್ ಇನ್ ದ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 35+ ಇಯರ್ಸ್. ದಟ್ ಈಸ್ ಓನ್ಲಿ ಒನ್ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಅವರ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ರಮೇಶ್ ಸರ್ ಈಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್. ಅವರ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಒಂದು ಎಕ್ಸ್ಪ್ರೆಷನ್, ಮಾಡ್ಯುಲೇಷನ್ ಆ್ಯಂಡ್ ದ ವೇ ಈ ಆ್ಯಕ್ಟ್ಸ್, ದ ವೇ ಈ ಸ್ಪಾಟಲ್ಲಿ ಲೈಕ್ ಸ್ಕ್ರಿಪ್ಟ್ ಸ್ಪಾಟಲ್ಲಿ ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ನ ಇಂಪ್ರೂವೈಸ್ ಮಾಡ್ತಾರೆ ಅಂದರೆ, ದಟ್ ಇಸ್ ಲಿಟ್ರಲಿ ಸರ್. ಐ ಹ್ಯಾವ್ ಸೀನ್ ದಟ್ ಸೋ ಮಚ್. ಐ ಆಮ್ ರಿಯಲಿ ಇನ್ಸ್ಪೈರ್ಡ್ ಬೈ ಹಿಸ್ ಆ್ಯಕ್ಟಿಂಗ್ ಆಲ್ಸೋ. ಆ್ಯಂಡ್ ಡೈರೆಕ್ಟರ್ ಪುವಿ ಸೆಲ್ವರಾಜ್ ಸರ್, ಆ್ಯಂಡ್ ಅವರು ಅಷ್ಟೇ ತುಂಬ ವರ್ಷದಿಂದ ಇಂಡಸ್ಟ್ರಿಲಿದ್ದಾರೆ. ಅವರ ಒಂದು ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಸೊ ಅವರಿಂದ ತೊಗೊಳ್ಳೋ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಆ್ಯಂಡ್ ಒನ್ ಮೋರ್ ಪರ್ಸನ್, ನಾನು ಇನ್ನೊಬ್ರ ಬಗ್ಗೆ ಹೇಳಬೇಕು ಅಂದರೆ, ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕಂದರೆ ಇವ್ರಿಗಿರೋ ಅಷ್ಟು ಪ್ಯಾಷನೇಟ್ ಸಿನಿಮಾ ಬಗ್ಗೆ ನಾನು ಇಲ್ಲಿ ತನಕ ಯಾರ ಜೊತೆನೂ ವರ್ಕ್ ಮಾಡಿಲ್ಲ. ಲೈಕ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ನಾವು ಮತ್ತು ರಮೇಶ್ ಸರ್ ಎಲ್ಲ ಒಂದು ತುಳು ಮೂವಿ ಮಾಡಿದ್ವಿ. ಸೊ ಅದರಲ್ಲಿ ಏನಾಯಿತು, ಮಾರ್ನಿಂಗ್ ಬರ್ತಾರೆ, 9 o'clock ಸೆಟ್ಟಲ್ಲಿ ಇರ್ತಾರೆ. ಆಲ್ಮೋಸ್ಟ್ 10 o'clock ಪ್ಯಾಕಪ್ ಆಯಿತು ಅಂದರೆ ಎಲ್ಲ ಸೆಟ್ ಎಲ್ಲ ತೊಗೊಂಡೋಗಿ, ಕ್ಯಾಮ್ರಾ ಎಲ್ಲ ತೊಗೊಂಡೋಗಿ, ಆರ್ಟಿಸ್ಟ್ಗೆಲ್ಲ ತೊಗೊಂಡೋಗಿ ಕುತ್ಕೊಂಡ್ಬಿಡ್ತಾರೆ. 3 ಗಂಟೆ 4 ಗಂಟೆವರೆಗೂ ವರ್ಕ್ ಮಾಡ್ತಾರೆ. ಅವತ್ತಿಂದ ಅವತ್ತೇ ಎಡಿಟ್ ಮಾಡಿ, ಫಸ್ಟ್ ಲುಕ್ ತೊಗೊಂಡು ಹೇಗೆ ಬಂತು, ಕಲರ್ ಪ್ಯಾಟ್ರನ್ ಏನು ಬಂತು, DI ಮಾಡಿ ಎಲ್ಲ, ಲೈಕ್ ಲಿಟ್ರಲಿ ಅಷ್ಟು ವರ್ಕ್ ಮಾಡೋ ವ್ಯಕ್ತಿನೇ ನಾನು ನೋಡಿಲ್ಲ. ದಿಸಕ್ಕೊಂದು 3 to 4 hours ಮಲಗಿದ್ರೆ ಹೆಚ್ಚು ಸರ್, ಅಷ್ಟು ವರ್ಕ್ ಮಾಡ್ತಾರೆ. ಸೊ ಅವರು ಅಷ್ಟು ಪ್ಯಾಷನೇಟ್ ಸಿನಿಮಾ ಲವರ್, ಸಿನಿಮಾಗೂ ವರ್ಕ್ ಮಾಡಿದವರು ನಾನು ಇಲ್ಲಿ ತನಕ ನೋಡೇ ಇಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್. ಆ್ಯಂಡ್ ಈ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಲ್ಲ, ದಟ್ ಈಸ್ ಈವನ್ ಮೋರ್ ಬೆಸ್ಟ್. ಯಾಕೆ ಅಂದರೆ, ನಮ್ಮಂಥ ಬಿಗಿನರ್ಸ್ಗೆ ಇಂಥ ಒಳ್ಳೆ ಟೀಮ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಯಾಕಂದರೆ ಇವರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಟ್ಯಾಲೆಂಟ್ನ ತುಂಬಾ ಚೆನ್ನಾಗಿ ಏನು ಹೇಳ್ತಾರೆ, ರಸ ಹಿಂಡ್ತಾರೆ. ನಮ್ಮ ಹತ್ರ ಏನೇನು ನಿಜ ಅದೆಲ್ಲ ತೊಗೊಂಡು ನಿಮಗೆ ತೋರ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅಕಸ್ಮಾತ್ ನಮ್ಗೇನಾದರೂ ತಪ್ಪಾಯಿತು ಅಂದರೆ ಮುಂದೆ ನಿಂತು ಗುರುಸ್ಥಾನದಲ್ಲಿ ನಮಗೆಲ್ಲ ಹೇಳ್ಕೊಡ್ತಾರೆ. ಸೊ ದ್ಯಾಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಆರ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ನನ್ನ ಇಂಟ್ರಡಕ್ಷನ್ ಮಾಡ್ಕೊತೀನಿ. ನನ್ನ ಹೆಸರು ಸುಜಿತ್ ಎಂ ರೆಡ್ಡಿ. ಸೊ ಇದಕ್ಕಿಂತ ಮುಂಚೆ ನಾನು ಮೂರು ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರಾಗಿ ಮಾಡಿದ್ದೀನಿ. ಓರಿಯೋ, ಪುಟಾಣಿ ಪಂಟರ್ಸ್, ಆ್ಯಂಡ್ ರೀಸೆಂಟಾಗಿ ನರೇಂದ್ರ ಬಾಬು ಸರ್, ಪಲ್ಲಕ್ಕಿ ಮೂವಿ ಡೈರೆಕ್ಟರ್, ಅವ್ರ ಜೊತೆ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅಂದ್ಬಿಟ್ಟು. ಇದು ನನ್ನ 6ನೇ ಸಿನಿಮಾ. ಸೊ ಸಿನಿಮಾಗೋಸ್ಕರ ಲೈಕ್ ಏನು ಹೇಳ್ತಾರೆ, ಸಿನಿಮಾಗೋಸ್ಕರ ಏನೇನು ಬೇಕು, ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಡ್ಯಾನ್ಸ್, ಆ್ಯಕ್ಟಿಂಗ್, ಫೈಟಿಂಗ್, ಜಿಮ್ನಾಸ್ಟಿಕ್, ಮ್ಯೂಸಿಕ್. ಸೊ ಇದೊಂದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಬ್ರಿಸಿ ಹೋಗು ಎದೋಳು. ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಲೇಸಿ ಇದ್ದೀನಿ. ಸೊ ಪ್ರತಿಯೊಂದಕ್ಕೂ ಹಿಂದೆ ನಿಂತು ನಾನು ಯಾವಾಗಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಸಕ್ಸಸ್ ಆಗಬೇಕಾದ್ರೆ ಸಕ್ಸಸ್ ಆದಮೇಲೆ ತುಂಬ ಕೈ ಹಿಂದೆ ಬರುತ್ತೆ. ಬಟ್ ಆಗೋಕ್ಕಿಂತ ಮುಂಚೆ ಆ ಒಂದು ಕೈ ನಮ್ಮ ಹಿಂದೆ ಇರುತ್ತಲ್ಲ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಸೊ ಆ ಫಸ್ಟ್ ಕೈಯೇ ನಮ್ಮ ತಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದಕ್ಕೂ ನಾನು ಇಲ್ಲಿ ತನಕ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೀನಿ, ಜಿಮ್ನಾಸ್ಟಿಕ್ ಮಾಡ್ತೀನಿ. ಆನ್ ಸ್ಪಾಟ್ ಐ ಕ್ಯಾನ್ ಡ್ಯಾನ್ಸ್, ಆನ್ ಸ್ಪಾಟ್ ಐ ಕ್ಯಾನ್ ಡೂ ಜಿಮ್ನಾಸ್ಟಿಕ್. ಹಾರ್ಸ್ ರೈಡಿಂಗ್ ಕೂಡ ಮಾಡ್ತಿದ್ದೀನಿ, ಆ್ಯಂಡ್ ಅದು ಕೂಡ ಕಲ್ತಿದ್ದೀನಿ. ಫೈಟಿಂಗ್ ಕಲ್ತಿದ್ದೀನಿ. ಐ ಡೂ ಮೈ ಓನ್ ಸ್ಟನ್ಸ್. ಡಿಫ್ರೆಂಟ್ ಡ್ಯಾನಿ ಸರ್ ಆಗಿರ್ಬೋದು, ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ಪರ್ಸ್ನಲಾಗಿ ಕರೆದು ತುಂಬ ಚೆನ್ನಾಗಿ ಮಾಡ್ಚ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಕೂಡ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ, ಇವತ್ತು ನಾನೊಂದು ಪ್ಯಾಕೇಜ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ನಾನು ಲಾ ಕೂಡ ಮಾಡ್ತಾ ಇದ್ದೀನಿ ಎಜುಕೇಷನ್ ವೈಸ್. ದಿಸ್ ಇಸ್ ಮೈ 5th year. 0 ಬ್ಯಾಕ್ಲಾಗ್, ಯಾವುದೂ ಬ್ಯಾಕ್ಲಾಗ್ ಇಲ್ಲದೆ. ಆ್ಯಂಡ್ ದೆನ್ ಆಲ್ಸೋ ಪ್ಯಾರಲಲಿ ನಾನು ಸ್ಟೇಟ್ ಝೋನ್ಸ್ ಕೂಡ ಆಡಿದ್ದೀನಿ ಕ್ರಿಕೆಟಲ್ಲಿ. ಆ್ಯಂಡ್ ಐ ಮೀನ್ ಟು ಎವ್ರಿ ಸ್ಪೋರ್ಟ್ಸ್, ಲೈಕ್ ಐ ಪ್ಲೇ ಎವ್ರಿಥಿಂಗ್. ಸೊ ಪ್ರತಿಯೊಂದರಲ್ಲೂ, ಪ್ರತಿ ಫೀಲ್ಡಲ್ಲೂ ಅಪ್ಪ ಹೇಳೋದು ಒಂದೇ, ಹಾರ್ಸಿಗೆ ಯಾವಾಗಲೂ ಇಲ್ಲಿ ಸೈಡಲ್ಲಿ ಪಟ್ಟಿ ಥರ ಕಟ್ಟಿರ್ತಾರೆ. ಯಾಕೆ ಅಂದರೆ ಅದ್ರ ದಾರಿ ಯಾವಾಗಲೂ ಸ್ಟ್ರೈಟ್ ಆಗಿರಬಾರ್ದು, ಡಿಸ್ಟ್ರಾಕ್ಟ್ ಆಗ್ಕೊಡ್ದು ಅಂತ. ಸೊ ಪ್ರತಿಯೊಂದಕ್ಕೂ ನಮ್ಮ ತಂದೆ ರೆಡಿ ಮಾಡಿ ಇಕ್ಕಿದ್ದಾರೆ. ಈಸ್ ರೆಡಿ, ಕೈಯಲ್ಲಿದೆ. ಬಟ್ ಅದು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅವರು ತೊಗೊಂಬಂದು ನಿಮ್ಗೆಲ್ಲರಿಗೂ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಕೂಡ ನಾನು ತುಂಬಾ ಕಾಯ್ತಾ ಇದ್ದೀನಿ. ಯಾಕಂದರೆ 3 movies ಲೈನಾಗಿ ನಿಂತಿದೆ, ಇನ್ನೇನು ರಿಲೀಸ್ ಆಗಬೇಕು. ಬಟ್ ಐ ಆಮ್ ವೆಯ್ಟಿಂಗ್ ಫಾರ್ ಇಟ್. ಸೊ ಜಾಸ್ತಿ ಮಾತು ಬರ್ತಾ ಇಲ್ಲ. ಆ್ಯಂಡ್ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು 90s ನಡೆಯೋ ಅಂಥ ಒಂದು ಮೂವಿ ಇದು. ಸೊ ಆ ಟೈಮಲ್ಲಿ ಮೊಬೈಲ್ ಇರಲ್ಲ, ಇಲ್ಲ ಎಷ್ಟೊಂದು ಜನ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಮೊಬೈಲೇ ಇರಲ್ಲ. ಸೊ ಒಂದು ಮದುವೆ ಮಂಟಪಲ್ಲಿ ಏನೇನೆಲ್ಲ ಆಗುತ್ತೆ, ಕಂಪ್ಲೀಟ್ ಕಾಮಿಡಿ.
ಯಾಕಂದರೆ ಇವಾಗ ಕಾಮಿಡಿ ಸಿನಿಮಾ ಬರೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೇನ್ಲಿ ಅದು ತುಂಬಾ ಕಡಿಮೆ ಆಗಿದೆ. ಸೊ ನಮ್ಮ ಒಂದು ಟೀಮ್ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ 2 hours ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆರ್ ಟೀಮ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.